ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಎಲ್ಲಿ ಹೋಗ್ತಾ ಇದೀವಿ ಅಂತ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ RCB. ಸೊ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾ ಇದ್ದೀವಿ. RCB ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚ್ ಇದೆ ಇವತ್ತು. ಕಷ್ಟಪಟ್ಟು ನನ್ನ ಕಸಿನ್ ಬ್ರದರು ಟಿಕೆಟ್ ಕೊಡಿಸಿದ್ದಾರೆ. ಸೊ ಇವಾಗ ನಾನು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಕಸಿನ್ ಅಲ್ಲಿ ಜಾಯ್ನ್ ಆಗ್ತಾರೆ. ಆ್ಯಂಡ್ ನೀವು ಬನ್ನಿ ನಮ್ಮ ಜೊತೆಗೆ. ಆ್ಯಂಡ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಆ್ಯಂಡ್ ಆಗಲೇ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಸ್ನೇಹಿತರೆ. ಸೊ ಆ್ಯಕ್ಚುಲಿ 7 o'clock ಟಾಸ್ ಆಗುತ್ತೆ. ಸೊ 7:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಆಗಲೇ 6 ಗಂಟೆ ಆಗಿಬಿಟ್ಟೈತೆ. ಸೊ ಅದು ನಮ್ಗೆ ಮಾರ್ನಿಂಗ್ವರೆಗೂ ಗೊತ್ತಿರಲಿಲ್ಲ. ಬಟ್ ಪಾಪ ನಮ್ಮ ಕಸಿನ್ ಫೋನ್ ಮಾಡಿಬಿಟ್ಟು ಹಿಂಗೆ ಟಿಕೆಟ್ ಇದೆ ಬನ್ನಿ ಅಂತ ಕರೆದಾಗ ಈಗ ಆನ್ ದ ವೇ ಫುಲ್ ಬದ ಅಂತ ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಸೊ ಹಂಗೆ ಹೊರಟಿದ್ದೀವಿ ಇವಾಗ. ಸೊ ಈಗ ಗೊತ್ತಲ್ಲ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ಕು. ಸೊ ಇಲ್ಲಿಂದ ಹೊರಡಬೇಕು, ತುಂಬ ಲೇಟ್ ಆಗುತ್ತೆ. ಇಲ್ಲಿಂದ ನಮಗೆ ಆಲ್ಮೋಸ್ಟ್ 1.5 hour ಬೇಕು ಗುರು ಅಲ್ಲಿ ಹೋಗೋಕ್ಕೆ. ಸೊ ಗೈಸ್ ಬನ್ನಿ ಅಲ್ಲಿ ಹೋಗಿ RCBಗೆ ಸಪೋರ್ಟ್ ಮಾಡಬೇಕು. ಹಿಂಗಿದ್ರು ನಮ್ಮ RCB ಕ್ರೇಜ್ ಗೊತ್ತೇ ಇದೆ. ಸೊ ಫಸ್ಟ್ ಮ್ಯಾಚಲ್ಲಿ ಸ್ಮೃತಿ ಮಂದನಾಗೆ ಹೇಗೆ ಒಂದು ಭರ್ಜರಿ ಒಂದು ಆವಾಜಿನ ಒಂದು ವಿಜಿಲ್ ಸಿಕ್ತೋ, ಅದೇ ರೀತಿ ಇವತ್ತು ನಾವು ಹೋಗಿ ಒಂದು ಸ್ವಲ್ಪ ನಮ್ಮದು ಒಂದು ವಿಜಿಲ್ಲು ಹಾಗೂ ಚಪ್ಪಾಳೆನ ತಟ್ಟಲಿಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇದೀವಿ ನಾವು ಇವಾಗ. ಎಸ್, ಆ್ಯಂಡ್ ನೀವು ನಮ್ಮ RCBಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಸಪೋರ್ಟ್ ಮಾಡೋ ಥರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಏನಂತೇಳಿ ಈ ಸರಿ ಕಪ್ ನಮ್ಮದೇ ಅಂತ. ಫೈನಲಿ ಟಿಕೆಟ್ ಸಿಕ್ಕಿದೆ. ಸೊ ನಮ್ಮ ಕಸಿನ್ ಬ್ರದರ್ ಇವನು, ಅವ್ನ ಕಸಿನ್ ಕಸಿನ್ ಆಗ್ಬೇಕೇನ, ಅವನು ಕಸಿನೇ ನಮ್ಮ ಎಲ್ಲ 4 ಜನ ಸೇರಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಇನ್ನೊಬ್ರು ಹುಡುಗ ಅವನ ಕೊಲಿಗ್ ಅವರು, ಇನ್ನೊಬ್ರು ಬರ್ತಾರೆ, ಅವ್ರು ಅಲ್ಲಿ ಜಾಯ್ನ್ ಆಗ್ತಾರೆ, ವಿರಾಟ್ ಕೊಹ್ಲಿ ಅವರು. ಸೊ ಗೈಸ್ ಇವಾಗೆ ನೀವು ನೋಡ್ತಾ ಇದ್ದೀರಾ, ಇದು ಫುಲ್ಲು ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ರಾಜ್ಭವನ್ ರೋಡಲ್ಲಿ. ಆ್ಯಂಡ್ ಸಖತ್ತಾಗಿತ್ತು ನೋಡಿ. ಇಲ್ಲೆಲ್ಲ ಬಂದರೆ ಫೋಟೋ ಸೆಷನ್ ಎಲ್ಲ ಮಾಡ್ಕೋಬೋದು. ಸೊ ಗೈಸ್ ಸ್ಟೇಡಿಯಮಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ನಮ್ಮ ಕಸಿನ್ ಆಫೀಸ್ ಹತ್ರನೇ ಪಾರ್ಕ್ ಮಾಡಿ ಗಾಡಿನ ನಾವು ರಾಜ್ಭವನ್ ರೋಡಲ್ಲಿ ನಡ್ಕೊಂಡು ಹೋಗಿದ್ವಿ. ಆ್ಯಂಡ್ ನೋಡ್ಬೋದು ತುಂಬ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ಆ್ಯಂಡ್ ಫುಲ್ ಟ್ರಾಫಿಕ್ಕು, ಸಖತ್ತಾಗಿತ್ತು ವೈಬ್ ಮಾತ್ರ. ಫುಲ್ RCB ಅಂತ ಫುಲ್ ಕೂಗ್ತಾಯಿದ್ರು. ಆ್ಯಂಡ್ ನಮಗೆ ಜಾಗ ಬೇರೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗೋದು ಯಾವುದು ಗೇಟು ಅಂತ. ಫುಲ್ಲು ಸ್ಟೇಡಿಯಮ್ ಒಂದು ರೌಂಡ್ ಹೊಡ್ಕೊಂಡು ಸಾಕಾಗಿ ಕೊನೆಗೆ ಅಲ್ಲಿ ಸೆಕ್ಯೂರಿಟಿ ಕೇಳಿಕೊಂಡು ಹೋದ್ವಿ. ಆ್ಯಂಡ್ ತುಂಬ ಟೈಮ್ ಬಂದಿದ್ವಿ, ಬಟ್ ಸ್ಟಿಲ್ ಕನ್ಫ್ಯೂಷನ್ ಆಗ್ತಿತ್ತು ನಮಗೆ ಡಿ ಸ್ಟ್ಯಾಂಡ್ ಎಲ್ಲಿ ಅಂತ. ಆ್ಯಂಡ್ ಕೊನೆಗೂ ನಾವು ನೋಡಿಕೊಂಡು ನಮ್ಮ ಸ್ಟ್ಯಾಂಡ್ಗೆ ಹೋದ್ವಿ. ಸೊ ಗೈಸ್ ಟಿಕೆಟ್ ಹರಿಸ್ಬಿಟ್ಟು ಕೊಟ್ಟಿದ್ದಾರೆ ಇವಾಗ. NC ಇದೆ ಕಣ, ಯಾವುದು ಇಲ್ಲಿ ಇದೆನಾ? ಇದು ಪ್ರಾಕ್ಟೀಸ್ ಆಗಲಿ ಇವನ ಜೊತೆ ಹಿಂದಿದೆ ಮಾತಾಡ್ಕೊಂಡು ನಿಂತಿದ್ದ. ಸೊ ಗೈಸ್ ಇನ್ನೊಂದು ಇನ್ಫಾರ್ಮೇಷನ್ ಏನಂತಂದರೆ, ನಿಮಗೆ ಸ್ಟೇಡಿಯಂ ಒಳಗಡೆ ಏರ್ಪೋರ್ಟ್ಸ್ ಆಗಲಿ ಇಲ್ಲ ಪವರ್ ಬ್ಯಾಂಕ್ ಆಗಲಿ ಅಲೋ ಮಾಡಲ್ಲ. ನೀವು ಅಲ್ಲಿ ಹೊರಗಡೆ ಲಾಕರ್ಗಳಿರ್ತವೆ, ಅಲ್ಲಿ ಇಟ್ಬಿಟ್ಟು ಬರ್ಬೋದು. The Giants are fighting for that. ನೋಡ್ಬೋದು ತುಂಬ ಜನ ಸೇರಿದ್ದಾರೆ. ಫುಲ್ಲು RCB ಅಂತ ಕೂಗ್ತಾ ಇದ್ದಾರೆ. ಆ್ಯಂಡ್ ನಾವು ಬೇರೆ ಮೈಕ್ ತೊಗೊಂಡೋಗಿಲ್ಲ, ನಾವು ಮಾತಾಡಿದ್ರು ಕೇಳಿಸಲ್ಲ. ಫುಲ್ಲು ನೋಡಿ ಎಷ್ಟು ಜನ ತುಂಬಿದ್ದಾರೆ. ಅಪ್ಪ ಸಖತ್ತಾಗಿತ್ತು ವೈಬ್ ಮಾತ್ರ. City, 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 city.
ಸೊ ಗೈಸ್ ನೋಡ್ಬೋದು, ನಾವು ಮನೇಲಿ ಕೂತ್ಕೊಂಡು ನೋಡೋದಕ್ಕೂ ಇಲ್ಲಿ ಕೂತ್ಕೊಂಡು ನೋಡೋದಕ್ಕೂ ಸಖತ್ತಾಗಿದೆ. ಆ್ಯಂಡ್ ಮೈಯೆಲ್ಲ ಜುಮ್ ಅಂತ ಇದೆ ಗೈಸ್. ಒಬ್ಬೊಬ್ಬರು ಕೂಗ್ತಾ ಇರೋದು ನೋಡಿದ್ರೆ ಅಪ್ಪ ಸಖತ್ತಾಗಿದೆ. ಏನು ಲಾಯಲ್ ಫ್ಯಾನ್ಸ್ ಗುರು ನಮ್ಮ RCB ಫ್ಯಾನ್ಸು. ಸೊ ಗೈಸ್ ಇನ್ನೊಂದು ಏನಂತ ಅಂದರೆ ಲೈಕ್ IPLಗಳಲ್ಲೆಲ್ಲ ಚಿಯರ್ ಗರ್ಲ್ಸ್ ಇರ್ತಾರೆ, ಇಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಚಿಯರ್ ಗರ್ಲ್ಸ್ ವಿತ್ ಚಿಯರ್ ಬಾಯ್ಸ್ ಇದ್ದಾರೆ. That's moving the bars after scoring eight. Who are we? Who are we? ಹಾಂ ಸಿಕ್ಕದ Number team! Number team! Flat line as the ball passes the bat, satisfied no bat and ball. Can we have your And when I say number team, you need to clap 3 times and say RCB. Alright? Hands up in the air, hands up in the air, hands up in the air. Get ready to clap. Number team! Number team! Number team! Number team! We're going to go a little faster now. Hands up, hands up, hands up, hands up. Keep those hands up. Let's get a little more louder, Chinnaswamy. Number team! 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 Number team!
No left, right. Straight, straight, straight. When I say left, take the flag to the left and say hey. And when I say right, take the flag to the right and say ho. Hey and ho. Straight now, straight now, straight now. Right, left, 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 Beku, 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 Beku. उत्तर कर्नाटक ಅಂತ took us through this. ಸೊ ಗೈಸ್ ಇವಾಗ ಫಸ್ಟ್ ಇನ್ನಿಂಗ್ಸ್ ಮುಗೀತು. ನಾವಂತೂ ಕಿರ್ಚಿ ಸಾಕಾಗ್ಬಿಟ್ಟಿತ್ತು ಆ್ಯಂಡ್ ಕ್ಲಾಪ್ಸ್ ಮಾಡಿನೂ ಸಾಕಾಗಿತ್ತು. ಅದಕ್ಕೆ ಸ್ವಲ್ಪ ಏನಾದರೂ ತಿನ್ನೋಣ ಆ್ಯಂಡ್ ಏನಾದರೂ ಸ್ವಲ್ಪ ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ಇಲ್ಲಿ ಎಲ್ಲ ಥರ ಐಟಮು ಇದ್ದಾವೆ. KFC, ಐಸ್ ಕ್ರೀಮು, ಚಿತ್ರಾನ್ನ ಕೂಡ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ. ಸೊ ನಾವು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಇವಾಗ. ಸೊ ಗೈಸ್ ಇವಾಗ ನಮ್ಮ ಅಪ್ಪು ಸರ್ ಸಾಂಗ್ ಆಗ್ತಾಯಿದ್ದಾರೆ. ಅದಕ್ಕೆ ಎಲ್ಲರೂ ಟಾರ್ಚ್ ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಅಪ್ಪು ಸರ್ಗೆ. ಜೈ ಅಪ್ಪು ಬಾಸ್.
ಗೈಸ್ ಫೈನಲಿ ಮನೆಗೆ ಬಂದ್ವಿ, ಮ್ಯಾಚ್ ಮುಗೀತು, ಬೇಗನೆ ಮುಗಿಸ್ಬಿಟ್ರು ಗುರು. 10:30 10 ಕಾಲಿಗೆಲ್ಲ ಮುಗ್ದೋಯ್ತು ಮ್ಯಾಚು. ಆ್ಯಂಡ್ ಮನೆಗೆ ಬಂದು ಇವಾಗ ಎಂಡ್ ಮಾಡೋಣ ವ್ಲಾಗ್ ಅಂತ ಬಂದಿದ್ದೀವಿ. ಆ್ಯಂಡ್ ಸ್ಟಾರ್ಟಿಂಗ್ ನಾವು ಹೋಗಿದ್ದ ತಕ್ಷಣ ಮ್ಯಾಚ್ ಸ್ಟಾರ್ಟ್ ಆದಾಗ ಫುಲ್ ಬೋರಿಂಗು ಗುರು, ಹೊಡಿತಾನೆ ಇಲ್ಲ, ಬರೀ ಒಳ್ಳೆ ಟೆಸ್ಟ್ ಆಡ್ದಂಗೆ ಆಡ್ತಾ ಇದ್ದಾರೆ. ಅಯ್ಯೋ ನಾವು ಯಾವಾಗ ಹೊಡಿತಾರೆ, ಟಾರ್ಗೆಟ್ ಬೇರೆ ಕಮ್ಮಿ ಇದೆ. ಈ ಮ್ಯಾಚಲ್ಲಿ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಸೊ ಅವ್ರದ್ದು ಇನ್ನಿಂಗ್ಸ್ ಮುಗಿದಿದ ತಕ್ಷಣ ನಮ್ಮದು ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಸ್ಟಾರ್ಟಿಂಗೇನೆ ಫುಲ್ 4-6 ಏನು ಗುರು, ಅದು ನಮ್ಮ RCB ಮಹಿಳೆಯರಂತೂ ಕೆಚ್ಚಿ ಕೆಡವಾಕ್ಬಿಟ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ನಾವಂತೂ ಫುಲ್ಲು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವು ಕೂಡ ವೀಡಿಯೋನ ನೋಡಿರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸೊ ಸ್ಮಿತಿ ಮಂದನ ಮಾತ್ರ ಸೂಪರ್ ಫಾರ್ಮಲ್ಲಿ ಕಾಣಿಸ್ಕೊಂಡ್ರು. ಸೊ ಇದಕ್ಕೂ ಮುಂಚೆ ಒಂದು ಮ್ಯಾಚಲ್ಲಿ ಸ್ವಲ್ಪ ಭಯ ಆಯಿತು, ಏನಪ್ಪ ಸ್ಮಿತಿ ಮಂದನ ಸೀರೀಸಲ್ಲೂ ಕೂಡ ಚೆನ್ನಾಗಿ ಆಡಿರಲಿಲ್ಲ. ಬಟ್ ಈ ಮ್ಯಾಚಲ್ಲಿ 43 ರನ್ನ ಹೊಡೆದ್ರು. 50 ಮಾಡಬೇಕಾಗಿತ್ತು, ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಸ್ಟಿಲ್ ಎನಿವೇಸ್ ನಮ್ಮ ಬೌಲಿಂಗ್ ಅಟ್ಯಾಕ್ ಅಂತೂ ಸೂಪರಾಗಿ ಮಾಡಿದ್ರು. ಆ್ಯಂಡ್ ಅವ್ರ ಬ್ಯಾಟಿಂಗ್ ನೋಡಿ ನಿಜ ನನಗೆ ಆ್ಯಕ್ಚುಲಿ ಬೇಜಾರಾಯಿತು ಗುಜರಾತ್ ಅವ್ರದ್ದು. ಸೊ ಅಲ್ಲಿ ಹೋಗಿದ್ದು ನಾವು ಎಂಟರ್ಟೈನ್ಗೋಸ್ಕರ ಹೋಗಿದ್ವಿ. ಬಟ್ ಅವರು ಅರ್ಲಿನ್ ಡಿಯೋಲ್ ಏನು ಗುರು ಆ ರೇಂಜಿಗೆ ಪಾಪ ನಿಧಾನಕ್ಕೆ ಟೆಸ್ಟ್ ಆಡ್ದಂಗೆ ಆಡ್ತಾವ್ರೆ. ಯಾರು ಬಂದವರು ಹೊಡಿತಾನೆ ಇಲ್ಲ, ಎಲ್ಲ 1-2 ಹೊಡ್ಕೊಂಡು ಕುತ್ಕೊಂಡವ್ರೆ. ಸೊ ಬೇಜಾರಾಯಿತು, ಡಿಸಪಾಯಿಂಟ್ ಆಯಿತು ಫಸ್ಟ್ ಇನ್ನಿಂಗ್ಸ್ ನೋಡಿ. ನಾವು ಅಂದ್ಕೊಂಡ್ವಿ ಟಾಸ್ ಗೆದ್ಬಿಟ್ಟು ಅಟ್ಲೀಸ್ಟ್ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ಬಿಟ್ಟಿದ್ರೆ ನಮ್ಮ RCB ಬ್ಯಾಟಿಂಗ್ ನೋಡ್ಬೋದಾಯಿತು ಅಂತ. ಬಟ್ ಎನಿವೇಸ್ RCB ವಿನ್ ಆಗಿದ್ದಾರೆ ಅಟ್ ದ ಎಂಡ್ ಆಫ್ ದ ಮೂಮೆಂಟ್, ನಮ್ಗೆ ಅಷ್ಟೇ ಸಾಕು. ಸೊ ಇವಾಗ ಟಾಪಲ್ಲಿ ಇದ್ದೀವಿ, ಟೇಬಲ್ ಟಾಪಲ್ಲಿ. ನಮ್ಮ ಈ ಆಷಾಢಕ್ಕೆ ಕಳೆದು ನಾವು ಟಾಪಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ಸೊ ಹೋಪ್ ದಟ್ ಈ ವಿನ್ನಿಂಗ್ ಮೂಮೆಂಟ್ನ ಹೀಗೆ ಇಟ್ಕೊತಾರೆ ಅಂತ ಅನ್ಕೊಂಡಿದ್ವಿ. ಸೊ ಲಾಸ್ಟ್ ಇಯರು ಟಾಪ್ 5ಗೆ 5-5 ಸೋತಿದ್ವಿ. ಬಟ್ ಈ ಸತಿ 5-5 ಗೆದ್ದು ಆ ರಿವೆಂಜ್ನ ತೀರಿಸ್ಕೊಂಡು ಅಭಿಮಾನಿಗಳಿಗೆ ಸ್ವಲ್ಪ ಖುಷಿ ಕೊಡಬೇಕು ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಎಲಾಬ್ರೇಟ್ ಮಾಡೋದು ಬೇಡ, ತುಂಬ ಆಗಲೇ ಲೆಂತ್ ಆಗಿಬಿಟ್ಟಿದೆ ನೋಡಿರ್ತೀರಾ. ಸೊ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀವಿ. ಸೊ ಗೈಸ್ ಇದಾಗಿತ್ತು ನಮ್ಮ ಈ ವಿಡಿಯೋ. ಆ್ಯಂಡ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀವಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.